ನಮಸ್ತೆ ಸ್ನೇಹಿತರೆ, ಇವತ್ತು ನಾವು ದ್ವಿತೀಯ BA BComನವರಿಗೆ ಇರುವಂತಹ ಕನ್ನಡ ಭಾಷಿಕದಲ್ಲಿ ಸಣ್ಣ ಕಥೆಗಳ ಅಭ್ಯಾಸವನ್ನು ಮಾಡ್ತಾ ಇರುವಂಥದ್ದು. ಪರೀಕ್ಷೆಗೆ ತಯಾರಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಇವತ್ತು ಶವದ ಮನೆ, ಚದುರಂಗರವರು ಬರೆದಿರುವಂತಹ ಶವದ ಮನೆಯ ಅಭ್ಯಾಸವನ್ನು ಮಾಡಿಕೊಳ್ಳುವ. ಶವದ ಮನೆ 5 ಅಂಕಕ್ಕೆ ಹಲವು ಬಾರಿ ಬಂದಿರುವಂತಹ ಪ್ರಶ್ನೆಯಾಗಿದೆ. 5 ಅಂಕದ ಪ್ರಶ್ನೆಯಾಗಿ ನೀವು ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ನೋಡಿದರೆ ಅವರು ಕೇಳಿರುವಂತಹ ಒಂದು ಪ್ರಶ್ನೆ. ಶವದ ಮನೆಯನ್ನು ವಿವರಿಸಲಿಕ್ಕೆ ಚದುರಂಗರವರು ಬರೆದಿದ್ದಾರೆ. ಪುಟ ಸಂಖ್ಯೆ 222ರಲ್ಲಿದೆ ನೋಡಿ. ಕಥೆಯ ವಿಶ್ಲೇಷಣೆಯನ್ನು ಮಾಡುವ ಮೊದಲು ಕಥೆಯ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳುವ, ಸಾರಾಂಶವನ್ನು ತಿಳ್ಕೊಳ್ಳುವ. ಕಥೆಯ ನಾಯಕ ಗುಮಾಸ್ತ ನಾರಣಪ್ಪ ಶವದ ಮನೆಯಲ್ಲಿ ಜೀವಂತವಾಗಿ ಒಗೆಯಲ್ಪಟ್ಟು ತನ್ನಂತೆ ಆ ಶವದ ಮನೆಯಲ್ಲಿ ಬಂದು ಬಿದ್ದವರ ಕಥೆಗಳನ್ನು ತಿಳಿಯುವ ಮೂಲಕ ಅವನಿಗೆ ನಮ್ಮ ಸಮಾಜದ ವಿಕೃತಿಯ ಪರಿಚಯವಾಗುವುದು ಮಾತ್ರವಲ್ಲ, ಹೊರಗಿನ ಹೃದಯಹೀನ ಬದುಕಿನ ಗೌರವದ ನರಕಕ್ಕಿಂತ ಸತ್ತ ನಂತರದ ಬದುಕೇ ಎಷ್ಟೋ ವಾಸಿ ಎಂದು ಅವನು ಕೊನೆಗೆ ಅಲ್ಲಿಯೇ ಮೃತನಾಗುವಂಥದ್ದು. ಸಮಾಜದ ಸಮಸ್ಯೆಗಳನ್ನು, ಹುಳುಕುಗಳನ್ನು ಚಿತ್ರಿಸುವ ಮೂಲಕ ಜನರ ಪ್ರಜ್ಞೆಯನ್ನು ಎಚ್ಚರಿಸುವುದು. ಜನರು ತಮ್ಮ ಸುತ್ತಲಿನ ಇಂತಹ ಸಮಸ್ಯೆಗಳ ವಿರುದ್ಧ, ಹುಳುಕು ಕೊಳಕುಗಳ ವಿರುದ್ಧ ಹೋರಾಟ ಮಾಡಲು ಪ್ರಚೋದಿಸಿ ಆಂತರಿಕವಾಗಿ ಸಮಾಜದಲ್ಲಿ ಸಮಾನತೆಯನ್ನು ತರುವ ಆಶಯಗಳು ಪ್ರಗತಿಶೀಲ ಸಾಹಿತ್ಯದ ಮುಖ್ಯ ಲಕ್ಷಣಗಳಾಗಿದ್ದವು. ಇಂತಹ ಆಶಯಗಳನ್ನೊಳಗೊಂಡ ಕತೆ ಚದುರಂಗದ ಶವದ ಮನೆ, ಚದುರಂಗರವರು ಬರೆದಿರುವಂತಹ ಶವದ ಮನೆಯಾಗಿದೆ. ಇವಿಷ್ಟು ಅದರಲ್ಲಿ ಅಂದರೆ ಮುಖ್ಯವಾಗಿ ಈ ಶವದ ಮನೆ ಎನ್ನುವಂಥ ಸಣ್ಣ ಕಥೆಯ ನಾಯಕ ಗುಮಾಸ್ತನಾದಂತಹ ನಾರಣಪ್ಪರವರು. ಅವರು ಶವದ ಮನೆಗೆ ಹೋಗುವಂಥದ್ದು, ಸತ್ತಿದ್ದಾರೆ ಅಂತ ತಿಳ್ಕೊಂಡು ಅವರನ್ನು ಶವದ ಮನೆಗೆ ಕಳಿಸ್ತಾರೆ. ನಂತರ ಅವನಿಗೆ ಎಚ್ಚರಾದಾಗ ಎಲ್ಲ ಸತ್ತವರು ಮಾತನಾಡ್ತಾರೆ, ಯಾವ ರೀತಿ ನಾನು ಸತ್ತಿದ್ದೇನೆ, ಯಾವ ರೀತಿ ಸತ್ತು ನನ್ನನ್ನು ಶವದ ಮನೆಗೆ ಹಾಕಿದ್ದಾರೆ ಎನ್ನುವಂಥದ್ದು. ಅದನ್ನೆಲ್ಲ ಕೇಳಿಕೊಂಡಂತಹ ನಾರಣಪ್ಪನಿಗೆ ಅನ್ನಿಸ್ತದೆ, ಬದುಕು ಇರುವುದಕ್ಕಿಂತ ಇಲ್ಲೇ ಸಾಯುವುದೇ ಮೇಲು, ಸತ್ತ ನಂತರವೇ ನಿಜವಾದ ಬದುಕು ಸಿಗ್ತದೆ ಅಂತ ಅಂದುಕೊಂಡು ಅವನು ಶವದ ಮನೆಯಲ್ಲಿ ಸಾವನ್ನಪ್ಪುವುದು, ಕೊನೆಗೆ ಶವದ ಮನೆಯಲ್ಲಿ ಸಾವನ್ನಪ್ಪುವುದನ್ನು ಕಾಣ್ತೇವೆ. ಶವದ ಮನೆ ಕಥೆಯ ವಿಶ್ಲೇಷಣೆಯನ್ನು ಮಾಡ್ತಾ ಹೋಗ್ತಾನೆ. ಸರಿಯಾಗಿ ಕೇಳಿಕೊಂಡ್ರೆ, ಒಮ್ಮೆ ನೀವು ಈ ಒಂದು ಕಥೆಗಳನ್ನು, ನಾಟಕಗಳನ್ನು ಒಮ್ಮೆ ಕೇಳಿಕೊಂಡ್ರೆ ನಂತರ ಅದೇ ಸಾಕಾಗ್ತದೆ. ನಂತರ ಪುನಃ ಓದಬೇಕು ಅಂತ ಇಲ್ಲ. ಅದನ್ನೇ ನಿಮಗೆ ಏನೆಲ್ಲ ನೆನಪಲ್ಲಿದೆ, ಏನೆಲ್ಲ ನೀವು ಕೇಳ್ಕೊಂಡಿದ್ದೀರಿ ಅದನ್ನೇ ಹೋಗಿ ಬರಿತಾ ಹೋದರೆ ಆಯಿತು ಅಷ್ಟೇ. ಅದಕ್ಕಿಂತ ಹೆಚ್ಚು ಏನೂ ಅವಶ್ಯಕತೆ ಇಲ್ಲ. ಇದರಲ್ಲಿ ಬೇರೆ ಬೇರೆ ಯಾವ ಪ್ರಶ್ನೆ ಕೇಳಿದರೂ ಕೂಡ ನಿಮಗೆ ಈ ಕಥೆಯಲ್ಲಿ ಏನು ಅರ್ಥ ಆಗಿದೆ ಅದನ್ನೇ ಹೋಗಿ ಬರೆಯುವಂಥದ್ದು. ಶವದ ಮನೆ ಕಥೆಯು ಆಸ್ಪತ್ರೆಯ ವಾತಾವರಣ ಚಿತ್ರಿಸುವುದರೊಂದಿಗೆ ಪ್ರಾರಂಭವಾಗುತ್ತದೆ. ವಾರ್ಡ್ ಬಾಯ್ ಮುನಿಯ ರಾತ್ರಿಯ ವೇಳೆ ತೂಕಡಿಸುತ್ತಾ ಇದ್ದವನು ಗಂಟೆಯ ಶಬ್ದ ಕೇಳಿ ಬೇಸರದಿಂದ ಎಚ್ಚೆತ್ತು ಅವನ ಹತ್ತಿರ ಹೋದ. ಮಿನಿಯು ಅವನಿಗೆ ಹಾಲನ್ನು ಕುಡಿಸಲು ಪ್ರಯತ್ನಿಸುತ್ತಾನೆ. ಆದರೆ ರೋಗಿಗೆ ಹಾಲು ದಕ್ಕದೆ ಹೋದಾಗ, ಈ 11ನೇ ವಾರ್ಡಿಗೆ ದಾಖಲಾದವರೆಲ್ಲ ಹೀಗೆ, 1 ತಿಂಗಳಲ್ಲಿ 3 ಮಂದಿ ಸತ್ತರು ಎಂದುಕೊಳ್ಳುತ್ತಾ ಮತ್ತೆ ತೂಕಡಿಸುತ್ತಾ ಮಂಪರಿಗೆ ಸರಿಯುತ್ತಾನೆ. ಮತ್ತೆ ಗಡಿಯಾರ 1 ಗಂಟೆ ಬಾರಿಸಿದಾಗ ಎಚ್ಚೆತ್ತ ಮುನಿಯ ರೋಗಿಯ ಆರ್ತನಾದ ನಿಂತು ಹೋಗಿರುವುದನ್ನು ಗಮನಿಸಿ ಅವನ ಮೂಗಿನ ಹತ್ತಿರ ಕೈ ಹಿಡಿದು ನೋಡುತ್ತಾನೆ. ಅವನ ಉಸಿರಾಟವೂ ಇರುವುದಿಲ್ಲ. ಮುನಿಯ ನೈಟ್ ಡ್ಯೂಟಿ ಡಾಕ್ಟರ್ ಹತ್ತಿರ ವಿಷಯವನ್ನು ತಿಳಿಸಲು ಹೋಗುತ್ತಾನೆ. ಡಾಕ್ಟರ್ ನರ್ಸ್ ವಿನ್ನಿಯೊಂದಿಗೆ ಚಕ್ಕಂದವಾಡುತ್ತಿರುತ್ತಾರೆ. ಮುನಿಯ ಬಂದಾಗ RMO ಬಂದರೆಂದು ಹೆದರಿದ ಡಾಕ್ಟರ್ ನಂತರ ಚೇತರಿಸಿಕೊಂಡು ಮುನಿಯ 11ನೆಯ ವಾರ್ಡ್ ಪೇಷಂಟ್ ಮೃತನಾದನೆಂದು ತಿಳಿಸಿ ಅವರು ಬಂದು ಪರೀಕ್ಷಿಸಬೇಕೆಂದು ಕೇಳಿಕೊಳ್ತಾನೆ. ಸತ್ತು ಹೋದವರನ್ನು ಪರೀಕ್ಷಿಸುವುದೇನು, ಶವದ ಮನೆಗೆ ಹಾಕಿಬಿಡು ಎಂದು ತಿಳಿಸುತ್ತಾನೆ. ಅದರಂತೆ ಗುಮಾಸ್ತ ನಾರಣಪ್ಪನನ್ನು ಶವದ ಮನೆಗೆ ಹಾಕುತ್ತಾರೆ. ನೋಡಿ, ಇಲ್ಲೊಂದು ಎಷ್ಟೊಂದು ಒಂದು ರೀತಿಯ ಪರಿಸ್ಥಿತಿ ಉಂಟಾಗಿದೆ ಅಂತ ಹೇಳಿದರೆ, ಗುಮಾಸ್ತ ನಾರಣಪ್ಪ ಆಸ್ಪತ್ರೆಗೆ ಸೇರಿರ್ತಾನೆ. ಅವನ ಒಂದು ಯಾವುದೇ ಸ್ವರ ಬರುವುದಿಲ್ಲ ಅಂತ ತಿಳ್ಕೊಂಡಂತಹ ವಾರ್ಡ್ ಬಾಯ್ ಅವನು ಸತ್ತಿರ್ಬೋದು ಅಂತ ಊಹಿಸ್ತಾನೆ ಹೊರತು ಅವನು ಸತ್ತಿರೋದಿಲ್ಲ. ಅವನು ಡಾಕ್ಟರ್ ಬಳಿಯಲ್ಲಿ ಹೋಗಿ ಒಮ್ಮೆ ಪರೀಕ್ಷಿಸಿ ನೋಡಿ, ಅವನು ಸತ್ತಿದಾನ ಅಂತ ನೋಡಿ ಅಂತ ಹೇಳಿದಾಗ ಡಾಕ್ಟರ್ ಯಾವ ರೀತಿಯ ಮಾತನಾಡ್ತಾರೆ ಅಂತ ಹೇಳಿದರೆ, ಸತ್ತವರನ್ನು
ಅವನನ್ನೇನು ಪರೀಕ್ಷಿಸುವುದು, ಅವನನ್ನು ಶವದ ಮನೆಗೆ ಹಾಕಿಬಿಡಿ ಅಂತ ಹೇಳಿಬಿಡ್ತಾರೆ. ಅದರಂತೆ ಗುಮಾಸ್ತ ನಾರಣಪ್ಪನನ್ನು ಏನು ಮಾಡ್ತಾರೆ, ಶವದ ಮನೆಗೆ ಹಾಕುತ್ತಾರೆ. ಶವದ ಮನೆ ವಾತಾವರಣ ಕೊಂಚ ದಿಗಿಲುಗೊಳಿಸುವಂತೆ ಇತ್ತು. ವಿಸ್ತಾರವಾದ ಕೋಣೆ ಅದಾಗಿದ್ದರೂ ಕತ್ತಲೆ ಬಹುದೊಡ್ಡದಾಗಿ ಅಲ್ಲಿ ಆವರಿಸಿತ್ತು. ಎತ್ತರವಾದ ಮೇಲ್ಛಾವಣಿ, ಅಂಟಿದಂತಿದ್ದ ಸಣ್ಣ ಕಿಟಕಿಯಿಂದ ಅಂಬೆಗಾಲಿಡುತ್ತಾ ಬರುತ್ತಿದ್ದ ಚಂದ್ರನನ್ನ ಸುಬೆಳಕು ದಿಟ್ಟಿಸಿದ್ದ ಕತ್ತಲೆಗೆ ಹೆದರಿ ಅಷ್ಟು ದೂರದಲ್ಲೇ ನಿಂತಂತಿತ್ತು. ಇಂತಹ ವಾತಾವರಣಕ್ಕೆ ಅಥವಾ ಶವದ ಮನೆಗೆ ಮುನಿಯ ತಂದು ಬಿಸುಟ ಶವ ಗುಮಾಸ್ತ ನಾರಣಪ್ಪನದ್ದಾಗಿತ್ತು. ನಾರಣಪ್ಪ ವಾಸ್ತವವಾಗಿ ಸತ್ತಿರಲಿಲ್ಲ. ರೋಗದ ವಿಕೋಪದಿಂದ ಮೂರ್ಛೆ ಹೋಗಿದ್ದ ಅಷ್ಟೆ. ನಾರಣಪ್ಪ ಮತ್ತೆ ಅಮ್ಮ ಅಮ್ಮ ಎಂದು ಆರ್ತನಾದ ಮಾಡುತ್ತಾ ಕಷ್ಟಪಟ್ಟು ಮೇಲೆದ್ದು ಕುಳಿತುಕೊಳ್ಳುತ್ತಾನೆ. ಎಲ್ಲಿ? ಶವದ ಮನೆಯೊಳಗೆ. ತಾನು ಮಲಗಿದ್ದ ವಾತಾವರಣಕ್ಕೂ ಇಲ್ಲಿಯ ವಾತಾವರಣಕ್ಕೂ ಭಿನ್ನತೆ ಇರುವುದನ್ನು ಗಮನಿಸ್ತಾನೆ. ತನ್ನ ಸುತ್ತಲೂ ಇದ್ದ ಬೆಡ್ಗಳು ಏನಾದವು, ಒಂದು ಕಾಣುತ್ತಿಲ್ಲವಲ್ಲ, ತನ್ನ ಬೆಡ್ ಏನಾಯಿತು ಎಂದು ವಿಸ್ಮಿತನಾಗುತ್ತಾನೆ. ತನ್ನ ಸುತ್ತಲೂ ಇರುವ ಗೋಡೆಗಳನ್ನು ನೋಡಿ ರೋಗಿಗಳನ್ನು ಹೀಗೆ ನೆಲದ ಮೇಲೆ ಮಲಗಿಸುತ್ತಾರಾ ಎಂದು ವಿಸ್ಮಿತನಾಗುತ್ತಾನೆ. ಮುಂದೆ ನಾರಣಪ್ಪನಿಗೆ ವಿಭಿನ್ನ ಅನುಭವಗಳೇ ಆಗುತ್ತದೆ. ಕತ್ತಲ ಕುಹರದಿಂದ ಅವನಿಗೆ ಶೋಕದ ಗೀತೆ ಕೇಳಿಬರುತ್ತದೆ. ಮೊದಲು ಅವನಿಗೆ ಹೆಣವಾಗಿ ಕಂಡದ್ದು, ಅನಂತರ ಹೆಣ್ಣಾಗಿ ಕಾಣುತ್ತದೆ. ಆ ಹೆಣ್ಣು ಒಂದೇ ಸಮ ಪ್ರಾಲಾಪಿಸುತ್ತಾ ಪ್ರಲಾಪ ದಿವ್ಯ ಗೀತೆಯಾಗಿ ಶವದ ಮನೆಯ ತುಂಬ ತೊಡಗುತ್ತದೆ. ಆ ಹೆಣ್ಣು ಸುಂದರಿಯಾಗಿರದೆ ಇನ್ನೂ ಭಯ ಹುಟ್ಟಿಸುವಂತಿದ್ದರೆ ನಾರಣಪ್ಪ ಕೂಡಲೇ ಮೃತನಾಗುತ್ತಿದ್ದನೇನು. ಆದರೆ ಆ ಹೆಣ್ಣಿಗೆ ನಾರಣಪ್ಪನ ಇರುವಿಕೆ ತಿಳಿದಂತಿರಲಿಲ್ಲ. ಆ ಘೋರಾಂಧಕಾರದಲ್ಲಿ ಹೆಣ್ಣಿನ ಆಕಾರ ಮಾತ್ರ ಬೆಳಕಾಗಿತ್ತು. ಕಾಳ ರಾತ್ರಿಯಲ್ಲಿ ಬಳಕುವ ಬಳ್ಳಿ ಮಿಂಚಿನಂತೆ ಹೆಣ್ಣು ಮಂಡಿಯನ್ನು ಮಡಿಸಿ ಕುಳಿತು ನೀಳವಾದ ಕೇಶರಾಶಿಯನ್ನು ಸುತ್ತಲೂ ಹರಡಿ ಎದುರಿಗೆ ಯಾವುದೋ ಕಾಣದ ವಸ್ತುವನ್ನು ಶೂನ್ಯ ದೃಷ್ಟಿಯಲ್ಲಿ ನಿಟ್ಟಿಸುತ್ತಾ ಮೂಕ ವೇದನೆಯನ್ನು ಹೊರಸೂಸುತ್ತಿತ್ತು. ಹೀಗೆ ನಾರಣಪ್ಪನು ದಿಗಿಲಿನಿಂದ ಹೆಣ್ಣನ್ನು ನೋಡುತ್ತಿರುವಂತೆ ಗಂಡಸಿನ ಅಟ್ಟಹಾಸದ ಕೇಕೆ ಕತ್ತಲ ಎದೆಯನ್ನು ಸೀಳಿ ಬರುತ್ತದೆ. ಕೇಕೆ ಅದರ ಬೆನ್ನಿಗೆ ಮಿಂಚಿದ ಪ್ರಕಾಶ. ನಾರಣಪ್ಪ ಭೀತಿಯಿಂದ ಧರಧರನೆ ನಡುಗುತ್ತಾ ಸದ್ದು ಎದ್ದ ಕಡೆ ತಿರುಗಿ ನೋಡಿದ. ನಗುತ್ತಲೇ ಆ ವ್ಯಕ್ತಿ, ಓ ಇದು ಉಂಟಾ, ಬದುಕಿರೋರನ್ನ ಇಲ್ಲಿಗೆ ತಂದು ಹಾಕ್ತಾರಾ ಎಂದು ಪ್ರಶ್ನಿಸಿದಾಗ ನಾರಣಪ್ಪ ತಾನಿರುವ ಸ್ಥಳ ಆಸ್ಪತ್ರೆಯ ಜನರಲ್ ವಾರ್ಡ್ ಅಲ್ಲವಾ ಎಂದು ಪ್ರಶ್ನಿಸುತ್ತಾನೆ. ಆಗ ಆ ವ್ಯಕ್ತಿ, ಆಸ್ಪತ್ರೆಯ ಜನರಲ್ ವಾರ್ಡ್ ಇಲ್ಲಿಗೆ ಅರ್ಧ ಪರ್ಲಾಂಗ್ ಆಗ್ತದೆ. ತಾವಿರುವ ಸ್ಥಳ ವಾರಸುದಾರರು ಇಲ್ಲದೆ ಇರತಕ್ಕ ಹೆಣಗಳನ್ನು ಹಾಕುವ ಜಾಗ, ಅದು ಶವದ ಮನೆ ಎಂದು ತಿಳಿಸಿದಾಗ ನಾರಣಪ್ಪನಿಗೆ ತನಗೆ ಆಗುತ್ತಿರುವ ಅನುಭವ ನಿಜವೋ ಕನಸೋ ಎಂದು ತಿಳಿಯದಾಗುತ್ತದೆ. ಸುಮ್ಮನಿರುವುದಕ್ಕಿಂತ ಮಾತನಾಡುವುದೇ ಲೇಸೆಂದು ತಿಳಿದು ನಾರಣಪ್ಪ, ನೀನು ಯಾರಪ್ಪ ಎಂದು ಮಾತಿಗಾರಂಭಿಸುತ್ತಾನೆ. ನಾನು ಹಜಾರಮರ ವೆಂಕಟರಮಣನೆಂದು, ನಾನು ನನ್ನ ವೃತ್ತಿಯಾದ ಹಜಾಮತಿಯಲ್ಲಿ ಬಹು ಪ್ರಸಿದ್ಧಿ ಪಡೆದಿದ್ದನೆಂದು. ಒಮ್ಮೆ ಒಬ್ಬ ಶ್ರೀಮಂತನಿಗೆ ಚೌರ ಮಾಡುವಾಗ ಮಕ್ಕಳು ಎಸೆದ ಚೆಂಡು ಬಂದು ಕತ್ತಿಗೆ ಬಡಿದದ್ದರಿಂದ ಶ್ರೀಮಂತನ ಮೂಗು ಕಿತ್ತು ಹೋಗಿ ಅದೇ ಕತ್ತಿ ಹಜಾಮ ವೆಂಕಟರಮಣನನ್ನು ಎಡಗೈಗೆ ಬಡಿದು ಗಾಯವಾದ್ದರಿಂದ ಇಬ್ಬರೂ ಆಸ್ಪತ್ರೆಗೆ ದಾಖಲಾಗುತ್ತಾರೆ. ಏಕೆಂದರೆ ಆ ಶ್ರೀಮಂತ ಎಂಥದೋ ರೋಗವನ್ನು ಹತ್ತಿಸಿಕೊಂಡಿರುತ್ತಾನೆ. ಆಸ್ಪತ್ರೆಯಲ್ಲಿ ಶ್ರೀಮಂತನಾದ್ದರಿಂದ ಸಾಹುಕಾರರಿಗೆ ಗುಣವಾಗುತ್ತದೆ. ಆದರೆ ಬಡವನಾದ್ದರಿಂದ ಹಜಾಮ ವೆಂಕಟರಮಣನಿಗೆ ಸರಿಯಾದ ವೈದ್ಯೋಪಚಾರ ಸಿಗದೇ ಇರುವುದರಿಂದ ಗುಣವಾಗುವುದಿಲ್ಲ. ಆದ್ದರಿಂದ ಅವನು ಮೃತನಾಗಿ ಶವದ ಮನೆ ಸೇರಬೇಕಾಯಿತು ಎಂದು ತಿಳಿಸುತ್ತಾನೆ. ಆ ವೇಳೆಗೆ ಮತ್ತೆ ಇದೇ ಮಹಿಳೆ ಆರ್ತನಾದ ಮೂಡಿದಂತೆ ಮತ್ತೆ ಶೋಕದ ಗೀತೆ ಶುರು ಮಾಡುತ್ತಾಳೆ. ವೆಂಕಟರಮಣ ಆ ಮಹಿಳೆ ಮಹಾದೇವಿ ಎಂದು, ಅವಳು ಮತ್ತು ಅವಳ ಗಂಡ ಮಲ್ಲಿಕಾರ್ಜುನಯ್ಯ ಇಬ್ಬರೂ ಮಿಲ್ಲಿನಲ್ಲಿ ಕೆಲಸಕ್ಕೆ ಸೇರಿದ್ದರೆಂದು, ಇವಳ ಚಿಕ್ಕ ಸಂಸಾರ ಹೊಟ್ಟೆಗೆ ಸರಿಯಾಗಿ ಇಲ್ಲದೇ ಇದ್ದರೂ ಚೊಕ್ಕವಾಗಿ ನಡೆಯುತ್ತಿತ್ತು. ಅವರಿಬ್ಬರು ಗಂಡ ಹೆಂಡತಿ ಪರಸ್ಪರ ಬಹುವಾಗಿ ಪ್ರೀತಿಸುತ್ತಿದ್ದರು. ಒಮ್ಮೆ ಮಿಲ್ಲಿನ ಮ್ಯಾನೇಜರ್ ಆಫೀಸಿಗೆ ಇವಳು ಹೋದಾಗ ಅವಳು ಮಹಾದೇವಿಯನ್ನು ಬಲಾತ್ಕಾರ ಮಾಡಿದ್ದರಿಂದ ಮಹಾದೇವಿ ಸೀಮೆ ಎಣ್ಣೆ ಸುರಿದುಕೊಂಡು ಸುಟ್ಟುಕೊಂಡಳು. ಗಂಡ ಮಹಾದೇವ ಇವಳನ್ನು ಆಸ್ಪತ್ರೆಗೆ ಸೇರಿಸಿದ್ದರಿಂದ ಅಲ್ಲಿ ಅವಳನ್ನು ಸರಿಯಾಗಿ ನೋಡಿಕೊಳ್ಳದ ಕಾರಣ ಅವಳು ಆಸ್ಪತ್ರೆಯಲ್ಲಿ ಮೃತಪಟ್ಟು ಶವದ ಮನೆ ಸೇರಿದಳು.
ಹೆಂಡತಿ ತೀರಿಕೊಂಡಳು ಎಂದು ತಿಳಿಯುತ್ತಿದ್ದಂತೆ ಗಂಡನಿಗೂ ಹುಚ್ಚು ಹಿಡಿದಿದ್ದರಿಂದ ಆ ಶವಕ್ಕೆ ವಾರಸುದಾರರು ಯಾರೂ ಇಲ್ಲದೆ ಹೋಗಿರುತ್ತದೆ. ನಾರಣಪ್ಪನಿಗೆ ತನ್ನ ಆಫೀಸಿನ ಸಾಹುಕಾರನ ಹೆಂಡತಿ ನೆನಪಾಗುತ್ತಾಳೆ. ಗಂಡನಿಲ್ಲದ ವೇಳೆ ಇನ್ನೊಬ್ಬನನ್ನು, ಅವನಾದ ಮೇಲೆ ಮತ್ತೊಬ್ಬನನ್ನು ಮೋಹಿಸುತ್ತಾ ಅವಳು ನಡೆಸುತ್ತಿದ್ದ ಬದುಕಿಗೂ ಗಂಡನಿಗೆ ತನ್ನ ಅಪವಿತ್ರ ದೇಹವನ್ನು ಒಪ್ಪಿಸದೆ ಮಹಾದೇವಿ ಸುಟ್ಟುಕೊಂಡಿದ್ದು ಇಬ್ಬರ ಬದುಕಿಗೂ ತಾಳೆ ಹಿಡಿದು ನೋಡಿ ಮಹಾದೇವಿಯಂತಹ ಪತಿವೃತೆಯ ಸಾಮೀಪ್ಯ ನಾರಣಪ್ಪನಿಗೆ ಸಂತೋಷ ನೀಡಿ ಸತ್ತು ಬದುಕಿದಳು ಮಹಾದೇವಿ ಅಂದುಕೊಳ್ಳುತ್ತಾನೆ. ಆ ವೇಳೆಗೆ ಮತ್ತೊಂದು ಕಡೆ ಮಿಂಚಿದಂತಾಗಿ ಹೋಟೆಲ್ನಲ್ಲಿ ಮಾಣಿಯಾದ ಹುಡುಗನೊಬ್ಬ ಆ ಮಸಾಲೆ 1 ಸಾದಾ 2 ಎಂದು ಕೂಗುತ್ತಾ ಹೆಣ ಎದ್ದಾಗ ಕಕ್ಕಾಬಿಕ್ಕಿಯಾಗುತ್ತಾನೆ. ವೆಂಕಟರಮಣ ಅವನ ಕಥೆಯನ್ನು ನಾರಣಪ್ಪನಿಗೆ ತಿಳಿಸುತ್ತಾನೆ. ಉಡುಪಿಯ ಕಡೆಯ ಹುಡುಗನಾದ ರಘು ಹೋಟೆಲ್ನಲ್ಲಿ ಕೆಲಸ ಮಾಡುತ್ತಿದ್ದ. ಬಹು ಚೂಟಿಯಾದ ಹುಡುಗ. 10 ಜನ ಕೆಲಸವನ್ನು ಒಬ್ಬನೇ ಮಾಡಿ ಮುಗಿಸುತ್ತಿದ್ದ. ಆ ಹುಡುಗನಿಂದಾಗಿಯೇ ಹೋಟೆಲ್ನ ಖ್ಯಾತಿ ಹೆಚ್ಚಿ ಮಾಲೀಕ ದೆಹಲಿಯ ಭದ್ರಸೇಟಿನ ಹಣದ ಪೆಟ್ಟಿಗೆಯು ತುಂಬುತ್ತಾ ಬಂದಿತು. ಆ ಹುಡುಗನಿಂದಲೇ ಲಕ್ಷಾಂತರ ರೂಪಾಯಿ ಲಾಭ ಮಾಡಿಕೊಂಡ ಸಾಹುಕಾರ ಹುಡುಗನಿಗೆ ಜ್ವರ ಬಂದಾಗ ಮಾತ್ರ ಊರಿಗೆ ಹೋಗಿ ಕಾಯಿಲೆ ಗುಣಪಡಿಸಿಕೊಳ್ಳಲು ರಜೆ ಕೊಡದೆ ದರ್ಪ ತೋರುತ್ತಾನೆ. ಇದರಿಂದ ಕಾಯಿಲೆ ವಿಷಮಕ್ಕೆ ತಿರುಗಿ ಆ ಹುಡುಗನನ್ನು ಆಸ್ಪತ್ರೆಗೆ ಸೇರಿಸುತ್ತಾರೆ. ಆಸ್ಪತ್ರೆಯು ಮುಂದೆ ಆ ಸೇಟಿನಿಗಿಂತಲೂ ನಿಷ್ಕರುಣಿಗಳಾಗಿ ಕಾಲಕ್ಕೆ ಸರಿಯಾಗಿ ಔಷಧಿ ನೀಡದೆ, ಆಹಾರ ನೀಡದೆ ಕೈಯಾರ ಕೊಂದು ಹಾಕುತ್ತಾರೆ. ವಾರಸುದಾರರು ಇಲ್ಲದ ಶಿವನ ಹೆಣವನ್ನು ಶವದ ಮನೆಗೆ ತಂದು ಹಾಕಿರುತ್ತಾರೆ. ಈ ಕಥೆಯನ್ನು ಕೇಳುತ್ತಾ ಖಿನ್ನನಾಗಿದ್ದ ಹುಡುಗ ಮತ್ತೆ ತನ್ನ ಹಿಂದಿನ ಸ್ಥಿತಿಗೆ ಮರಳಿ ತನಗೋಸ್ಕರ ಜನ ಸಾಯುತ್ತಿದ್ದಾರೆಂದು ಮಂದಹಾಸ ಭರಿತನಾಗುತ್ತಾನೆ. ಆರೋಗ್ಯ ಕಳೆ ಅವನ ಮುಖದಲ್ಲಿ ಚಿಮ್ಮುತ್ತದೆ. ಅನಂತರ ಏನಾಯಿತು? ಅನಂತರ ತೂರಾಡುತ್ತಾ ಒಬ್ಬ ಮುದುಕ ಎದ್ದು ಕೂರುತ್ತಾನೆ. ಅವನೊಬ್ಬ ಜಲಗಾರನಾಗಿದ್ದು ನಗರವನ್ನು ಸ್ವಚ್ಛಗೊಳಿಸುತ್ತಿರುತ್ತಾನೆ. ಆದರೆ ಅವನು ವಾಸಿಸಲು ಯೋಗ್ಯವಾದ ವಸತಿ ಅವನಿಗೆ ಕೊಟ್ಟಿರುವುದಿಲ್ಲವಾದ ಕಾರಣ ಯಾವಾಗಲೂ ಕೊಳಕಿನಲ್ಲೇ ಇದ್ದು ಅವನಿಗೆ ಕಾಯಿಲೆ ಬಂದಿರುತ್ತದೆ ಮತ್ತು ಆಸ್ಪತ್ರೆ ಸೇರಲು ಬಂದರೆ ಅಲ್ಲಿಯೂ ಜಾಡಮಾಲಿ ಎಂಬ ಕಾರಣದಿಂದ ಅವನನ್ನು ಯಾರೂ ಸೇರಿಸಿಕೊಳ್ಳದೆ ಹೋಗುತ್ತಾರೆ. ಅವನು ರಸ್ತೆಯ ಒಂದು ಬದಿಯಲ್ಲಿ ಕೊಳೆಯುತ್ತಾ ಬಿದ್ದಿರಲು ಮಂತ್ರಿ ವರಿಯರು ಬರುವರೆಂದು ಅವನನ್ನು ಆಸ್ಪತ್ರೆಯ ಒಳಗೆ ತಂದು ಹಾಕುತ್ತಾರೆ. ಅನಂತರ ಅವನ ಪ್ರಾಣ ಹೋಗಲಾಗಿ ಈ ಶವದ ಮನೆಯಲ್ಲಿ ಅವನನ್ನು ಬಿಸಾಡಿರುತ್ತಾರೆ. ಹೀಗೆ ಮುಂದೆ 100 ಹೆಣಗಳು ಅಸಾಧ್ಯ ಕೋಲಾಹಲ ಮಾಡುತ್ತಾ ಎದ್ದು ಕೂರತೊಡಗುತ್ತವೆ. ಅವರೆಲ್ಲ ಕಾರ್ಮಿಕ ವರ್ಗವಾಗಿದ್ದು ರೈತರು, ಗಂಡಸರು, ಹೆಂಗಸರು ಬಿತ್ತುವುದರಲ್ಲಿ, ಕೇರುವುದರಲ್ಲಿ ತೊಡಗುತ್ತಾರೆ. ಗೊಲ್ಲರು ಆಕಳ ಹಾಲು ಕರೆಯುವುದರಲ್ಲಿ, ಕಾರ್ಖಾನೆ ಕೂಲಿಗಳು ಬಟ್ಟೆ ನೇಯುವುದರಲ್ಲಿ, ಪಿಂಗಾಣಿ ಸಾಮಾನು ಮಾಡುವುದರಲ್ಲಿ, ಉಕ್ಕು ತಯಾರಿಸುವುದರಲ್ಲಿ ನಿರತರಾಗಿದ್ದಂತೆ ಅವರೆಲ್ಲರ ಕಂಡುಬರುತ್ತಾರೆ. ಇವರೊಂದಿಗೆ ಮಹಾದೇವಿಯ ಶೋಕಗೀತೆ, ಮಾಣಿ ಹುಡುಗನ ಮಸಾಲೆ 1 ಸಾದಾ 2, ವೆಂಕಟರಮಣನ ಹಿ 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 ಎಂಬ ನಗು ಕನಸಿನ ಲೋಕದ ಸ್ವಪ್ನ ಸಂಗೀತದಂತೆ ನಾರಣಪ್ಪನಿಗೆ ಕಂಡುಬರುತ್ತದೆ. ಇದೇ ವಾತಾವರಣ ಚಿರಕಾಲ ಹಾಗೇ ಇರಬೇಕು ಎಂದು ಅವನು ಹಂಬಲಿಸತೊಡಗುತ್ತಾನೆ. ಆದರೆ ಬೆಳಕು ಹರಿಯುತ್ತಾ ಬಂದಂತೆ ಆ ವ್ಯಕ್ತಿಗಳು ದಡಬಡ ಮಲಗಲು ಆರಂಭಿಸುತ್ತವೆ. ಆ ವೇಳೆ ಶವದ ಮನೆ ಬಾಗಿಲು ತೆರೆಯಲು ತೊಡಗಿ ವಾರ್ಡ್ ಬಾಯ್ ಮುನಿಯ, ನೈಟ್ ಡ್ಯೂಟಿ ಡಾಕ್ಟರು ಬಂದು ನಿಲ್ಲುತ್ತಾರೆ. ನಾರಣಪ್ಪ ಇನ್ನು ತನ್ನನ್ನು ಅವರು ಹೊರಗಿನ ನಿರ್ದಯ ಪ್ರಪಂಚಕ್ಕೆ ಎಳೆದು ತೆಗೆದುಕೊಂಡು ಹೋಗುತ್ತಾರೆ ಎಂದು ತಿಳಿದು ಗಡಗಡ ನಡುಗುತ್ತಾನೆ. ಹೊರಗಿನ ಪ್ರಪಂಚವೆಂದರೆ ಕಾಸಿಗೆ ಕಾಸು ಎಣಿಸುವ ಸಾಹುಕಾರ, ಬೆಳಗಿನಿಂದ ಮಧ್ಯರಾತ್ರಿಯವರೆಗೂ ಮುಗಿಯದ ಲೆಕ್ಕಾಚಾರ, ಸದಾ ಕಾಯಿಲೆಯಿಂದ ನರಳುವ ಹೆಂಡತಿ, ಹೊಟ್ಟೆಬಾಕ ಮಕ್ಕಳು, ಸಾಕಾಗದ ಸಂಬಳ ನೆನೆದು ತಾನೂ ಹೊರಗಿನ ಪ್ರಪಂಚಕ್ಕೆ ಬರಲೊಲ್ಲೆ ಎಂದು ಅವನ ಹೃದಯ ಜೋರಾಗಿ ಚೀರುತ್ತದೆ. ತಲೆ ಸುತ್ತಿ ಹಾಗೇ ಬಿದ್ದು ಬಿಡುತ್ತಾನೆ. ಡಾಕ್ಟರು ಮುನಿಯ ಓಡಿ ಬಂದು ನೋಡಿ ಪರೀಕ್ಷಿಸಿ, ಈತನು ವಾರ್ಡಿನಲ್ಲಿ ಸತ್ತಿರಲಿಲ್ಲ, ಜ್ವರದ ತಾಪಕ್ಕೆ ಮೂರ್ಛೆ ಹೋಗಿದ್ದ. ಇಲ್ಲಿ ಬಂದ ನಂತರ ಎಚ್ಚರ ಆಗಿ ಸತ್ತ ಹೆಣಗಳನ್ನು ನೋಡಿ ಹೃದಯ ಸ್ತಂಭವಾಗಿ ಸತ್ತು ಹೋಗಿದ್ದಾನೆ ಎನ್ನುತ್ತಾರೆ. ಇದನ್ನು ಕೇಳಿ ಶವವಾದ ವೆಂಕಟರಮಣ ಹಿ 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 ಎಂದು ನಗುತ್ತಾರೆ. ಆ ನಗು ಹೊರಗಿನ ಡಾಕ್ಟರ್ ಮುನಿಯನಿಗೂ ಕೇಳದೆ ನಾರಣಪ್ಪನಿಗೆ ಮಾತ್ರ ಕೇಳಿ ಬಿಳಿಚಿಕೊಂಡಿದ್ದ ಅವನ ಮುಖ ನಗುವಿನಿಂದ ತುಂಬುತ್ತದೆ. ಇದು ಶವದ ಮನೆಯ ಕಥೆಯಾಗಿದೆ. ಕಥಾ ವಿಮರ್ಶೆಯನ್ನು ಮಾಡುವುದಾದರೆ, ಶವದ ಮನೆ
ಕತೆ ಮೊದಲ ಓದಿಗೆ ನಾಟಕದಂತೆ ಕಂಡುಬರುತ್ತದೆ. ಕತೆಯ ಹಂದರದಂತೆ ಕತೆಯ ಚೌಕಟ್ಟಿರದೆ ದೃಶ್ಯವಾಗಿ ಕತೆ ತೆಗೆದುಕೊಳ್ಳುವುದು, ದೀರ್ಘವಾದ ಸಂಭಾಷಣೆ ಇರುವುದು ಈ ಭಾವನೆ ಮೂಡಲು ಕಾರಣ. ಶವದ ಮನೆ ಕಥಾ ಸಂಕಲನಕ್ಕೆ ಮುನ್ನುಡಿ ಬರೆದಿರುವ ಚದುರಂಗರು ಮುನ್ನುಡಿಯಲ್ಲಿ ಈ ರೀತಿ ಅರಿಕೆ ಮಾಡಿಕೊಳ್ಳುತ್ತಾರೆ. ಇದರಲ್ಲಿ ಒಂದು ಕಥೆಯಾದ ಶವದ ಮನೆ ನಾಟಕ ರೂಪದಲ್ಲಿ ಮೈಸೂರಿನ ಆಕಾಶವಾಣಿ ಪ್ರಸಾರ ಕೇಂದ್ರದಿಂದ ಕೆಲ ಕಾಲದ ಹಿಂದೆ ಪ್ರಸಾರ ಮಾಡಲ್ಪಟ್ಟಿತು. ಆಗ ಅದನ್ನು ಕೇಳಿದವರಲ್ಲಿ ಕೆಲವರು ದೊಡ್ಡ ಮಕ್ಕಳು ಹೆದರಿ ಕಂಗಾಲಾಗಿ ಆಕಾಶವಾಣಿ ಅಧಿಕಾರಿಗಳಿಗೆ ಪತ್ರ ಬರೆದರಂತೆ. ಆ ವಿಚಾರ ನನಗೆ ತಿಳಿದಾಗ ನನಗೆ ತುಂಬ ವ್ಯಥೆ ಆಯಿತು. ಯಾರನ್ನೇ ಆಗಲಿ ಹೆದರಿಸುವ ಚಾಪಲ್ಯಕ್ಕಾಗಿ ನಾನು ಈ ಕಥೆಯನ್ನು ಹೆಣೆಯಲಿಲ್ಲ. ನಮ್ಮ ಸಮಾಜದಲ್ಲಿ, ನಮ್ಮ ನವೀನ ಆಸ್ಪತ್ರೆಗಳಲ್ಲಿ ಬಡವರಿಗೆ ದೊರೆಯುವ ಉಪಚಾರವನ್ನು, ಅಲ್ಲಿ ತಾಂಡವಾಡುತ್ತಿರುವ ಕೊಳಕು ಹುಡುಕುಗಳನ್ನು ಬಯಲಿಗೆಳೆಯುವುದೇ ನನ್ನ ಉದ್ದೇಶ. ಸಹೃದಯ ಓದುಗರು ಇದನ್ನು ಮನಗಾಣುವರೆಂದು ಆಶಿಸುತ್ತೇನೆ ಅಂತ ಚದುರಂಗರವರು ಹೇಳ್ತಾರೆ. ನಮ್ಮ ಸುತ್ತಮುತ್ತಣದ ಸಮಾಜದ ಹುಳುಕುಗಳನ್ನು, ಕೊಳಕುಗಳನ್ನು ಬಯಲಿಗೆಳೆಯಲು ಕತೆಗಾರರು ಈ ಕಥೆಯನ್ನು ಕಟ್ಟಿದ್ದಾರೆ. ಕಥೆಯ ನಾಯಕ ಗುಮಾಸ್ತ ನಾರಣಪ್ಪ ಶವದ ಮನೆಯಲ್ಲಿ ಜೀವಂತವಾಗಿ ಒಗೆಯಲ್ಪಟ್ಟು ತನ್ನಂತೆ ಆ ಶವದ ಮನೆಯಲ್ಲಿ ಬಂದು ಬಿದ್ದವರ ಕಥೆಗಳನ್ನು ತಿಳಿಯುವ ಮೂಲಕ ಅವನಿಗೆ ನಮ್ಮ ಸಮಾಜದ ವಿಕೃತಿ ಪರಿಚಯವಾಗುವುದು ಮಾತ್ರವಲ್ಲ, ಹೊರಗಿನ ಹೃದಯಹೀನ ಬದುಕಿನ ಗೌರವದ ನರಕಕ್ಕಿಂತ ಸತ್ತ ನಂತರದ ಬದುಕೇ ಎಷ್ಟೋ ವಾಸಿ ಎಂದು ಅವನು ಕೊನೆಗೆ ಮೃತನಾಗುತ್ತಾನೆ. ನಮ್ಮ ಸುತ್ತಲಿನ ಬದುಕಿನ ಕಾರ್ಮಿಕ ವರ್ಗದ ಸಮಸ್ಯೆಗಳು, ಅವರದೇ ಬದುಕಿನಿಂದ ಬಂದ ಬಡ ಬದುಕನ್ನು ನಮ್ಮ ಕಥಾನಾಯಕನನ್ನಾಗಿ ಮಾಡಿಕೊಳ್ಳುವುದು, ಸಮಾಜದಲ್ಲಿರುವ ಮೇಲು ಕೀಳು ಎಂಬ ವರ್ಗ ತಾರತಮ್ಯವನ್ನು ಎತ್ತಿ ತೋರುವುದು, ಸುತ್ತಲಿನ ವ್ಯವಸ್ಥೆಯಲ್ಲಿರುವ ಹುಳುಕುಗಳನ್ನು ಬಯಲಿಗೆಳೆಯುವುದು ಇವು ಪ್ರಗತಿಶೀಲ ಚಳವಳಿಯ ಮುಖ್ಯ ಪ್ರಣಾಳಿಕೆಗಳಾಗಿದ್ದವು. ಈ ಪ್ರಣಾಳಿಕೆಗಳನ್ನು ಕಥಾತಂತ್ರದಲ್ಲಿ ಹಿಡಿದುಕೊಳ್ಳುವಲ್ಲಿ ಕತೆಗಾರರು ಯಶಸ್ವಿಯಾಗುತ್ತಾರೆ. ಚದುರಂಗರ ಎಲ್ಲ ಕಥೆಗಳು, ಕಾದಂಬರಿಗಳು, ಅದು ಹಳ್ಳಿಯ ಸಾಮಾಜಿಕ ಬದುಕಿನ ಚಿತ್ರಣವಾಗಲಿ, ನಗರದ ಬದುಕಿನ ವಿಭಿನ್ನ ಮುಖಗಳನ್ನು ಚಿತ್ರಿಸುವ ಕತೆ ಕಾದಂಬರಿಗಳಾಗಲಿ, ನೈಜ ಬದುಕಿನ ಮುಖವೊಂದನ್ನು ಅನಾವರಣಗೊಳಿಸಿದಂತೆ ಚಿತ್ರಿಸುವ ಶಕ್ತಿ ಕತೆಗಾರರಿಗಿದೆ. ಹಾಗಾಗಿ ಶವದ ಮನೆ ಕತೆ ಕೃತಕವಾದದ್ದಾದರೂ ಬದುಕಿನ ನೈಜ ಅನುಭವವೊಂದನ್ನು ಬಿಂಬಿಸುವಂತೆ ಚಿತ್ರಣವಾಗಿದೆ. ಏಕೆಂದರೆ ಶವಗಳು ಎದ್ದು ತಮ್ಮ ಕತೆಗಳನ್ನು ಹೇಳಿಕೊಳ್ಳುವುದನ್ನು ಸತ್ಯವೆಂದು ಭಾವಿಸಲಾಗುವುದಿಲ್ಲ. ಆದರೆ ಅವು ಬಿಂಬಿಸುವ ತಮ್ಮ ಬದುಕಿನ ಚಿತ್ರಣ ಮಾತ್ರ ಸತ್ಯವೆಂಬಂತೆ ತೋರುವುದರಿಂದ ಶವಗಳು ಹೇಳುವ ಕತೆಗಳು ನೈಜವಾದುದೆಂದೇ ಆ ಗಳಿಗೆಗೆ ಸಹೃದಯ ನಂಬುವಂತೆ ಕತೆ ಚಿತ್ರಣವಾಗಿದೆ. ಇದು ಚದುರಂಗರ ಅಂಥ ಕತೆಗಾರರಿಗೆ ಇರುವ ಸಾಮರ್ಥ್ಯವನ್ನು ಎತ್ತಿ ತೋರುತ್ತದೆ. ಆದರೆ ಇಂತಹ ಸಾಹಿತ್ಯ ರಚನೆಯಲ್ಲಿ ಅಂತಿಮ ಧ್ಯೇಯ, ಉದ್ದೇಶ ಅಂತ ಹೇಳಿದರೆ ಸಮಾಜದ ಸಮಸ್ಯೆಗಳನ್ನು, ಹುಳುಕುಗಳನ್ನು ಚಿತ್ರಿಸುವ ಮೂಲಕ ಜನರ ಪ್ರಜ್ಞೆಯನ್ನು ಎಚ್ಚರಿಸುವುದು. ಜನರು ತಮ್ಮ ಸುತ್ತಲಿನ ಇಂಥ ಸಮಸ್ಯೆಗಳ ವಿರುದ್ಧ, ಹುಳುಕು ಕೊಳಕುಗಳ ವಿರುದ್ಧ ಹೋರಾಟ ಮಾಡಲು ಪ್ರಚೋದಿಸಿ ಆಂತರಿಕವಾಗಿ ಸಮಾಜದಲ್ಲಿ ಸಮಾನತೆಯನ್ನು ತರುವ ಆಶಯಗಳು ಇಂತಹ ಕತೆ ಕಾದಂಬರಿಗಳಿಂದ ಸಾಧ್ಯವಾಗುತ್ತದೆಯೇ, ಸಾಧ್ಯವಾಗಿದೆಯೇ ಎಂಬ ಪ್ರಶ್ನೆ ಎದುರಾದಾಗ ನಮ್ಮ ಉತ್ತರ ಇಲ್ಲ, ಇಲ್ಲವೇ ಇಲ್ಲ ಎಂದೇ ಆಗಿರುತ್ತದೆ. ಹೀಗೆ ಸಾಹಿತ್ಯದಿಂದ ಸಮಾಜ ಪಲ್ಲಟ ಸಾಧ್ಯ ಅಸಾಧ್ಯಗಳನ್ನು ಕುರಿತು ಹಲವು ಕಾರಣಗಳಿದ್ದರೂ ಕೂಡ ಇಂತಹ ಕಥೆಯನ್ನು ಓದಿದ ವ್ಯಕ್ತಿಯೊಬ್ಬರ ನೈತಿಕ ಪರಿವರ್ತನೆ ಸಾಧ್ಯವೇ? ಅಂತಹ ಶಕ್ತಿ ಪ್ರಗತಿಶೀಲ ಸಾಹಿತ್ಯದ ಹಿನ್ನೆಲೆಯಲ್ಲಿ ಮೂಡಿಬಂದ ಪ್ರಮುಖ ಕಥೆ ಎಂದು ಭಾವಿಸುವ ಶವದ ಮನೆ ಕತೆಗಿದೆಯೇ ಎಂದರೆ ಕತೆ ಕಲಾಕೃತಿಯಾಗಿ ಆ ಮಟ್ಟದಲ್ಲಿ ಯಶಸ್ವಿಯಾಗಲಿಲ್ಲವೆಂದೇ ಹೇಳಬೇಕಾಗುತ್ತದೆ. ಏಕೆಂದರೆ ಒಳ್ಳೆಯ ಆಶಯಗಳು, ಪ್ರಣಾಳಿಕೆಗಳು, ಉನ್ನತ ಆದರ್ಶಗಳು ಬೇರೆ, ಕಲಾಕೃತಿಯೇ ಬೇರೆ. ಯಾವ ಕಲೆ ತಾನು ಏನು ಹೇಳಬೇಕೆಂದಿರುತ್ತದೆಯೋ ಅದನ್ನು ಸಹೃದಯನ ಹೃದಯದಲ್ಲಿ ಸ್ಮರಿಸುವಂತೆ, ಬದುಕಿನ ನೈಜ ಜೀವನದ ಅರಿವಾಗುವಂತೆ, ಆ ಮೂಲಕ ವ್ಯಕ್ತಿಯಲ್ಲಿ ನೈತಿಕ ಪರಿವರ್ತನೆಯಾಗುವಂತೆ ಮಾಡುವಲ್ಲಿ ಯಶಸ್ವಿಯಾಗುತ್ತದೆಯೇ ಅಂತಹ ಕಲೆಯನ್ನು ನೈಜ ಕಲಾಕೃತಿ ಎಂದು ಗುರುತಿಸಲಾಗುತ್ತದೆ. ಜಗತ್ತಿನ ಎಲ್ಲ ಮಹಾಕ್ರಾಂತಿಗಳಲ್ಲೂ ಚಳುವಳಿಗಳು ಉನ್ನತ ಧ್ಯೇಯ ಉದ್ದೇಶಗಳನ್ನು ಇಟ್ಟುಕೊಂಡೇ ಪ್ರಾರಂಭವಾಗುತ್ತದೆ.
ಆದರೆ ಅಂತಿಮವಾಗಿ ಅವುಗಳು ಸಂಪೂರ್ಣ ಯಶಸ್ವಿಯಾಗುವಲ್ಲಿ ವಿಫಲವಾಗುತ್ತದೆ. ಏಕೆಂದರೆ ಬದುಕಂದರೆ ನಿಜ ಜೀವನವೆಂದರೆ ಅದು ಒಳಿತು ಕೆಡುಕಿನ ಮಿಶ್ರಣವಾಗಿರುತ್ತದೆ. ಎಷ್ಟೇ ಒಳ್ಳೆಯದೆಂದು ನಾವು ಯಾವುದನ್ನೇ ಹಿಡಿಯಲು ಹೋದರೂ ಅದರ ಜೊತೆಗೆ ಅದರನ್ನೇ ಇನ್ನೊಂದು ಮುಖ ಕೆಡುಕು ಜೊತೆಗೆ ಸೇರಿಕೊಂಡು ಬಂದಿರುತ್ತದೆ. ವಾಸ್ತವವಾಗಿ ಮನುಷ್ಯನ ಮನಸ್ಸೇ ಹೀಗೆ, ಒಳಿತು ಕೆಡುಕುಗಳ ಮಿಶ್ರಣ ತಾಣ. ಆದ್ದರಿಂದ ಸಮಾಜದ ಒಂದು ಮುಖವಾಗಿ ಇರುವ ಉಳಿದು ಬರುವ ಇಂತಹ ಕುರೂಪಗಳನ್ನು ನಿವಾರಿಸುವುದು ದೊಡ್ಡ ದೊಡ್ಡ ಕ್ರಾಂತಿಗಳಿಗೆ ಅಸಾಧ್ಯವಾಯಿತು. ಆದ್ದರಿಂದಲೇ ಬದುಕಿನ ಒಳಿತು ಕೆಡುಕು ಎರಡರ ನೈಜ ದರ್ಶನ ಮೂಡಿಸುವ ಕಲೆಯೇ ನಿಜವಾದ ಕಲಾಕೃತಿ ಎಂದು ಹೆಗ್ಗಳಿಕೆ ಪಡೆಯುತ್ತದೆ. ಇವಿಷ್ಟು ನಮಗೆ ಶವದ ಮನೆಯಲ್ಲಿ ಕಥೆಯಲ್ಲಿ ಗೊತ್ತಾಗುವಂಥದ್ದು. ಕೆಲವೊಂದು ಸಂದರ್ಭ ಸ್ವಾರಸ್ಯದ ಪ್ರಶ್ನೆಗಳನ್ನು ನೋಡಿಕೊಳ್ಳಿ. ಕಾಳರಾತ್ರಿಯಲ್ಲಿ ಬಳುಕುವ ಬಳ್ಳಿ ಮಿಂಚಿನಂತೆ, ನಗುವ ಉಲ್ಲಾಸದಿಂದ ಪ್ರದರ್ಶಿತವಾದ ಬೆಳ್ಳಕ್ಕಿಗಳಂತೆ ಸಾಲಿಟ್ಟ ಬಿಳಿಯ ಹಲ್ಲುಗಳು, ಸಣ್ಣಗೆ ಉರಿಯುವ ಬೆಂಕಿಯ ಜ್ವಾಲೆ, ರೊಯ್ಯನೆ ಬೀಸುವ ಗಾಳಿ ಆಘಾತಕ್ಕೆ ದಗ್ಗನೆ ಕೆದರಿ ಏಳುವಂತೆ. ಇವಿಷ್ಟು ಶವದ ಮನೆ ಕಥೆಯಲ್ಲಿ ನಾವು ಕಾಣುವಂಥದ್ದು. ಗುಮಸ್ತ ನಾರಣಪ್ಪ ನಾಯಕನಾಗಿರುವಂಥ ಈ ಕತೆ ಅದ್ಭುತವಾಗಿ ಮೂಡಿಬಂದಿದೆ. ಮುಂದಿನ ವಿಡಿಯೋದಲ್ಲಿ ನಾವು ಸಣ್ಣ ಕಥೆಯಾದಂತಹ ಗಾಂಧಿ ಸಣ್ಣ ಕಥೆಯನ್ನು ತಿಳ್ಕೊಳ್ಳುವ ಸ್ನೇಹಿತರೆ. ನನ್ನ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಧನ್ಯವಾದಗಳು.